ನಮಸ್ಕಾರ. ಭಾಳಷ್ಟು ಜನ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಮತ್ತು ರೂಪೇ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿ ಇರಲ್ಲ. ಅಂದರೆ ರೂಪೇ ಅಂದ್ರೇನು, ವೀಸಾ ಅಂದ್ರೇನು, ಆಮೇಲೆ ಮಾಸ್ಟರ್ ಅಂದ್ರೇನು, ಜಸ್ಟ್ ಡೆಬಿಟ್ ಕಾರ್ಡ್ ಇದೇನೋ ಇಲ್ಲ, ಆಮೇಲೆ ಕ್ರೆಡಿಟ್ ಕಾರ್ಡ್ ಇದೇನೋ ಇಲ್ಲ, ಆಮೇಲೆ ಈ ಕಾರ್ಡ್ಸ್ ಎಷ್ಟು ಸೇಫ್ ಅಂತ ಯಾರಿಗೂ ಗೊತ್ತಿರಲ್ಲ. ಅಂದರೆ ಯಾವ ಕಾರ್ಡ್ ಮಾಡಿಸಿದ್ರೆ ಸೇಫ್ ಅಂತಲೂ ಗೊತ್ತಿರಲ್ಲ. ಜಸ್ಟ್ ಡೆಬಿಟ್ ಕಾರ್ಡ್ ಇದೇನೋ ನಾನು ಸೇಫರ್ ಸೈಡ್ ಅಂತ ಅನ್ಕೊತಾರೆ. ಬಟ್ ಇದು ರಾಂಗ್. ಈ ರೂಪೇ, ವೀಸಾ, ಮಾಸ್ಟರ್ ಈ ಒಂದು ಮೂರು ಆ್ಯಕ್ಚುಲಿ ಇವೆಲ್ಲ ಟ್ರಾನ್ಸಾಕ್ಷನ್ ಕಂಪ್ನಿಗಳಂತಲೇ ಹೇಳ್ಬೋದು. ಏನಂತಂದರೆ ಏನು ನಮ್ಮ ಕಸ್ಟಮರ್ ಆಮೇಲೆ ಬ್ಯಾಂಕ್ ನಡುವೆ ಇರುವಂಥ ಮೀಡಿಯೇಟರ್ ಅವರು. ಈ ಒಂದು ಏನಿದೆ ಮಾಸ್ಟರು ಆಮೇಲೆ ವೀಸಾ ಅಂತ ಏನು ಹೇಳ್ತೀವಲ್ಲ, ಇವರೆಲ್ಲ ಮೀಡಿಯೇಟರು, ಟ್ರಾನ್ಸಾಕ್ಷನ್ ಮೀಡಿಯೇಟರ್ ಅಂತಲೇ ಹೇಳ್ಬೋದು. ಇವರೆಲ್ಲ ಎಷ್ಟು ನಮ್ಮ ಡಾಟಾನ ಸೇಫಾಗಿ ಇಟ್ಕೊತಾರೆ, ಆಮೇಲೆ ಅವರು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ಕೊತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಯಾರು ವೀಸಾ ಮತ್ತು ಮಾಸ್ಟರ್ ಇದ್ದಾರಲ್ಲ, ಅವರು ನಮ್ಮ ದೇಶದವರ ಇಲ್ಲ ಬೇರೆ ಕಡೆನ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೋದು, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾವು ಬ್ಯಾಂಕಿಗೆ ಹೋಗ್ತೀವಿ, ಅಕೌಂಟ್ನ ಓಪನ್ ಮಾಡ್ತೀವಿ, ಡೆಬಿಟ್ ಇಲ್ಲ ಕ್ರೆಡಿಟ್ ಕಾರ್ಡ್ನ ತೊಗೊತೀವಿ. ಆ ಡೆಬಿಟ್ ಕಾರ್ಡ್ ತೊಗೊಂಡ್ಮೇಲೆ ನಾವು ಅದರಲ್ಲಿ ವೀಸಾ ಅಂತ ಇದ್ದಾನ, ರೂಪೇ ಅಂತ ಇದ್ದಾನ, ಮಾಸ್ಟರ್ ಅಂತ ಇದ್ದಾನ ಅಂತಲೂ ಅದನ್ನು ಚೆಕ್ ಮಾಡಲ್ಲ. ಓಕೆ, ಅದನ್ನು ಬಿಟ್ಬಿಡಿ. ಕ್ರೆಡಿಟ್ ಕಾರ್ಡ್, ಆಮೇಲೆ ಕ್ರೆಡಿಟ್ ಕಾರ್ಡು ಬರುತ್ತೆ. ಕ್ರೆಡಿಟ್ ಕಾರ್ಡ್ ಬಂದಮೇಲೆನೂ ಅಷ್ಟೇ, ನಾವು ಯಾವ ಕಾರ್ಡ್ ಇದೆ ಅಂತಲೂ ಚೆಕ್ ಮಾಡಲ್ಲ. ಆಮೇಲೆ ಕಾರ್ಡ್ ಬಂದಮೇಲೆ ಏನು ಮಾಡ್ತೀವಿ ಅಂತಂದರೆ, ಮತ್ತು ನಾವು ಪರ್ಟಿಕ್ಯುಲರಾಗಿ ಇನ್ಸೂರೆನ್ಸ್, ಅಂದರೆ ನಮ್ಮ ಲೈಫ್ ಇನ್ಸೂರೆನ್ಸ್ ಅದು ಇದು ಅಂತ ಮಾಡಿಸ್ತೀವಿ. ಬಟ್ ಇದೆಲ್ಲ ನಿಮ್ಮ ಕಾರ್ಡಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದು ನಿಮಗೆ ಯಾರಿಗಾದರೂ ಗೊತ್ತಿದೆನಾ? ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ ಅದು ಯಾವ ಕಾರ್ಡ್ ಮಾಡಿಸೋದ್ರಿಂದ ಅದರಲ್ಲೇ ಇನ್ಕ್ಲೂಡ್ ಆಗಿ ಬರುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಈ ಒಂದು ಯಾವ ಕಾರ್ಡ್ ಬೆಟರ್ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಿಮಗೊಂದು ಕ್ಲಾರಿಫೈ ಕೊಟ್ಬಿಡ್ತೀನಿ. 3 ಕಂಪನಿಗಳಿದ್ದಾವೆ ನಮ್ಮ ಯಾವುದು ಡೆಬಿಟ್ ಕಾರ್ಡ್ ಮತ್ತು ಆಮೇಲೆ ಕ್ರೆಡಿಟ್ ಕಾರ್ಡ್ ಕೆಳಗಡೆ ನೀವು ನೋಡಿದರೆ ರೂಪೇ, ಮಾಸ್ಟರ್, ಆಮೇಲೆ ವೀಸಾ ಅಂತ ಇದೆ. ರೂಪೇ ಅನ್ನು ಹೋಗೋಕ್ಕಿಂತ ಮುಂಚೆ ನಿಮಗೆ ಮಾಸ್ಟರ್ ಆನ್ ವೀಸಾ ಅಂತ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ರೂಪೇ ಅನ್ನೋದು ಈಗ ಬಂದಿರೋದು. ನಮಗೆ ಮೊದಲು ಇದ್ದಿದ್ದು ಮಾಸ್ಟರ್ ಆಮೇಲೆ ವೀಸಾ ಕಾರ್ಡು, ಇವೆರಡು ಇದ್ದಿದ್ದು. ಇವೇನಂತಂದರೆ ನಮಗೆ ಟ್ರಾನ್ಸಾಕ್ಷನ್ ಮೀಡಿಯೇಟರ್ ಅಂತಲೇ ಹೇಳ್ಬೋದು. ಈ ಒಂದು ಕಂಪನೀಸ್ ಏನಿದಾವಲ್ಲ, ಇವೆರಡು ಟ್ರಾನ್ಸಾಕ್ಷನ್ ಮೀಡಿಯೇಟರ್. ಇವೆರಡು ಕಂಪನಿಗಳು ನಮ್ಮ ದೇಶದ್ದಲ್ಲ, ಇವೆಲ್ಲ ಫಾರಿನ್ ಕಂಟ್ರಿದು. ಫಾರಿನ್ ಕಂಟ್ರಿ ಅಂತಂದರೆ ಬೇರೆ ದೇಶದ್ದು. ಇಲ್ಲಿಂದ ನಮ್ಮ ಇಂಡಿಯಾದಿಂದ ನಮ್ಮ ಅಕೌಂಟ್ ಡೀಟೇಲ್ಸು, ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತಲ್ಲ, ಪ್ರತಿಯೊಂದು ಅವ್ರ ಕಡೆ ಇರುತ್ತೆ. ನಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗಿರೋದು ಪ್ರತಿಯೊಂದೂ ಅವರೇ ನೋಡ್ತಿರ್ತಾರೆ. ಅದು ಎಷ್ಟು ಸೆಕ್ಯೂರು ಏನಂತನೂ ಯಾರಿಗೂ ಗೊತ್ತಿಲ್ಲ. ಸೊ ಹಂಗಾಗಿನೇ ಈ ಒಂದು ಸೆಕ್ಯೂರ್ ಪರ್ಪಸ್ಸಿಂದ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ರೂಪೇ ಅನ್ನೋ ಒಂದು ಕಂಪನಿನ ಆ್ಯಡ್ ಮಾಡಿದ್ದಾರೆ. ಸೊ ಹಂಗಾಗಿ ಈಗ ನೋಡ್ಬೋದು ನೀವು ಭಾಳಷ್ಟು ಕಾರ್ಡ್ಗಳಲ್ಲಿ ರೂಪೇ ಅಂತ ಇದೆ. ರೂಪೇ ಅಂತಂದರೆ ನಮ್ಮ ಇಂಡಿಯಾದು. ಓಕೆನಾ? ಈ ಒಂದು ರೂಪೇ ಕಾರ್ಡ್ ಬೆನಿಫಿಟ್ಸ್, ರೂಪೇ ಅಂತಂದರೆ ನಮ್ಮ ಇಂಡಿಯಾ ಕಂಪ್ನಿ ಇದೆ. ಸೊ ಇಲ್ಲೇ ನಮ್ಮ ಡಾಟಾನೆಲ್ಲ ಇಲ್ಲೇ ಇರುತ್ತೆ. ನಮ್ಮ ಡಾಟಾ ಬೇರೆ ಕಂಟ್ರಿಗೆ ಏನು ಟ್ರಾನ್ಸ್ಫರ್ ಮಾಡಲ್ಲ, ನಮ್ಮ ಇದರ ಒಳಗಡೆ ಇರುತ್ತೆ. ಭಾಳಷ್ಟು ಸೆಕ್ಯೂರ್ ಆಗಿದೆ ಇದರಲ್ಲಿ. ಆಮೇಲೆ ಮಾಸ್ಟರ್ ಕಾರ್ಡು, ವೀಸಾ ಕಾರ್ಡ್ ಏನಿದೆಯಲ್ಲ, ಇದರಲ್ಲಿ ನೀವು ನೋಡೋದಾದರೆ ಏನು ಆಫರ್ಸ್ ಅಂತಂದ್ರೆ ಏನಿರಲ್ಲ. ಆದರೆ ಈ ರೂಪೇ ಕಾರ್ಡ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಮೊದಲನೇದು ನಮ್ಮ ಇದು ದೇಶದ್ದು. ಎರಡನೇದು, ಇದರಲ್ಲಿ 2 ಲ್ಯಾಕ್ವರೆಗೂ ಲೈಫ್ ಇನ್ಸೂರೆನ್ಸ್ ಇದೆ. ನೀವೇನಾದರೂ ಅಕಸ್ಮಾತಾಗಿ ರೂಪೇ ಕಾರ್ಡ್ ಮಾಡಿಸಿದ್ರಂತ ಯಾವುದೇ ಬ್ಯಾಂಕಿಂದಾಗಿರ್ಬೋದು, ರೂಪೇ ಕಾರ್ಡ್ ಮಾಡಿಸಿ ನೀವೇನಾದರೂ ಅಕಸ್ಮಾತಾಗಿ ಯಾವುದೋ ಪರ್ಸನ್ ಇದು ಯಾವ ಕಾರ್ಡ್ ಹೋಲ್ಡರ್ ಇರುತ್ತಾನಲ್ಲ, ಅವನೇನಾದರೂ ಡೆತ್ ಆಯಿತು ಅಂತಂದರೆ ಅವನ ಹೆಸರಲ್ಲಿರೋ ನಾಮಿನಿ ಯಾರು ಇರ್ತಾರಲ್ಲ, ಅವರಿಗೆ 2 ಲ್ಯಾಕ್ ಅಮೌಂಟು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಏನಾದರೂ ಅವನು ಪರ್ಮನೆಂಟಾಗಿ ಡಿಸಬಿಲಿಟಿ ಆದರೆ, ಏನೋ ಕೈ ಕಾಲು ಕಳ್ಕೊಂಡು ಆ ಥರ ಏನಾದರೂ ಪರ್ಮನೆಂಟಾಗಿ ಲೈಫ್ ಲಾಂಗ್ ಪರ್ಮನೆಂಟ್ ಆ ಥರ ಏನಾದರೂ ಆಯ್ತು ಅಂತಂದರೆ ಅದಕ್ಕೂ 2 ಲ್ಯಾಕ್ ಇದೆ. ಇದು ನಾಮಿನಿ ಯಾರು ಇರ್ತಾರೋ ಅವರಿಗೆ ಬರುತ್ತೆ ಇದು ಅಮೌಂಟು. ಸೊ ಈ ಥರ ಇದೆ. ಇದು ನೀವು ಸಪ್ರೇಟಾಗಿ ಮಾಡಿಸೋ ಅವಶ್ಯಕತೆ ಇಲ್ಲ. ನೀವು ಒಂದು ಕಾರ್ಡ್ ತೊಗೊಂಡ್ಮೇಲೆ, ರೂಪೇ ಕಾರ್ಡ್ ತೊಗೊಂಡ್ಮೇಲೆ ಅದು ಇಂಟರ್ನಲ್ಲಾಗಿ ಫೀಚರ್ಸ್ ಇರ್ತವೆ, ಇವೆಲ್ಲ ಅಡ್ವಾಂಟೇಜ್ಗಳು. ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಮಾಸ್ಟರು ಆಮೇಲೆ ವೀಸಾ ಅಂತ ಎಲ್ಲ ಹೋಗ್ತಾರೆ. ಬಟ್ ಇದು ಭಾಳಷ್ಟು ಒಂದು ಯೂಸ್ ಇದೆ. ಆಮೇಲೆ ಇದ್ರ ಜೊತೆ ನೀವೇನಾದರೂ ಮೂವಿ ಟಿಕೆಟ್ಸ್
ರೂಪೇ ಕಾರ್ಡ್ ಮಾಡಿಸೋದ್ರಿಂದ ಮೂವಿ ಟಿಕೆಟ್ಸ್ ಏನಾದರೂ ಬುಕ್ ಮಾಡ್ಕೊತಿದ್ರೆ ಅದ್ರ ಮೇಲೆ 250 ರೂಪೀಸ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 2 ಟಿಕೆಟ್ಸ್ ತೊಗೊಳ್ಳಿ, ಅದರಲ್ಲಿ 1 ಟಿಕೆಟ್ ಫ್ರೀ, ಈ ಥರ. ಅದು 2 ಟಿಕೆಟ್ಸ್ ಕಂಪಲ್ಸರಿ ಪರ್ಚೇಸ್ ಮಾಡಿದ್ರೆ ಮಾತ್ರ ಬರ್ತಿದೆ. ನಾನು ಮಾಡಿದ್ದೀನಿ. ನಾನು ಕ್ವಾರ್ಟರ್ಲಿ ಒನ್ ಟೈಮು ನಿಮಗೆ ಅಲೋ ಇರುತ್ತೆ. ಆಮೇಲೆ ಏರ್ಪೋರ್ಟ್ ಲಾಂಜಸ್ ಅಲ್ಲೆಲ್ಲ ನಿಮಗೆ ಅಲೋ ಇರುತ್ತೆ ರೂಪೇ ಕಾರ್ಡ್ ಮಾಡಿಸೋದ್ರಿಂದ. ಅಲ್ಲೆಲ್ಲ ಫ್ರೀ ಆಕ್ಸಿಸ್, 2 ರೂಪೀಸ್ ನೀವು ಆಕ್ಸಿಸ್ ಮಾಡಿ ಅಲ್ಲೆಲ್ಲ ಚೆನ್ನಾಗಿರೋ ಊಟ ಎಲ್ಲ ಅಲ್ಲಿ ಮಾಡ್ಬೋದು. ಬರೀ 2 ರೂಪೀಸ್ಗೆಲ್ಲ ಲಕ್ಸುರಿ ಊಟ ಎಲ್ಲ ಸಿಗುತ್ತೆ ಅಲ್ಲಿ. ಆಮೇಲೆ ಇನ್ನೂ ಯಾವುದು ಈ ಜಿಮ್ ಕಲ್ಟ್ ಫಿಟ್ ಏನೋ ಅಂತಾರಲ್ವ, ಅದರಲ್ಲಿನೂ ನಿಮಗೆ 1 ಮಂತ್ ಫ್ರೀ ಇದೆ. ಇನ್ನೂ ಬೇರೆ ಬೇರೆ ಫೀಚರ್ಸ್ ಇದೆ. ನಿಮ್ಮ ಬ್ಯಾಂಕಿಗೆ ಹೋಗಿ ರೂಪೇ ಕಾರ್ಡ್ ಮಾಡಿಸುವಾಗ ರೂಪೇ ಕಾರ್ಡ್ ಮಾಡಿಸಿ, ಆಮೇಲೆ ನಿಮಗೆ ಅಲ್ಲಿ ಎಲ್ಲ ಪ್ರತಿಯೊಂದೂ ಡಾಟಾ ಗೊತ್ತಾಗುತ್ತೆ ಯಾವ ಥರ ಫೀಚರ್ಸ್ ಇದ್ದಾವೆ ಅಂತ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ರೂಪೇ ಕಾರ್ಡ್ ಮಾಡಿಸೋದ್ರಿಂದ ಏನು ಉಪಯೋಗ ಅಂತ. ನೋಡಿ, ನಮ್ಮ ದೇಶದಲ್ಲಿರೋ ಅಂಥ ಒಂದು ಕಂಪ್ನಿ ಜೊತೆ ನಾವು ಡಾಟಾ ಶೇರ್ ಮಾಡೋದು ಇಂಪಾರ್ಟೆಂಟಾ, ಇಲ್ಲ ಬೇರೆ ಕಂಪ್ನಿ ಜೊತೆ ಅಂದರೆ ಹೊರಗಿನ ದೇಶದವರಿಗೆ ಡಾಟಾನ ಶೇರ್ ಮಾಡಿ ಏನಾದರೂ ನೆಕ್ಸ್ಟ್ ಪ್ರಾಬ್ಲಮ್ ಆಯಿತು ಅಂತಂದರೆ ಯಾರು ರೆಸ್ಪಾನ್ಸಿಬಲ್ ಇರೋಲ್ಲ. ಸೊ ಹಂಗಾಗಿನೇ ನಾನು ಹೇಳ್ತಿದ್ದೀನಿ, ಒಂದು ರೂಪೇ ಕಾರ್ಡ್ ಮೇಲೆ ಯಾವ ಥರ ಇದೆ ಅಂತ ಒಂದು ಡಾಟಾನ ಹೇಳಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.